ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯ ಸಿದ್ಧಾಂತವನ್ನು ನಮ್ಮ ಭಾರತ ಗಣರಾಜ್ಯ ಮತ್ತು ನನ್ನ ಸಹ 147 ಕೋಟಿ ನಾಗರಿಕರಿಗೆ ಅರ್ಪಿಸುತ್ತೇನೆ. ಸೆಂಬುಟ್ಸೆ ಎಂ ಸುಭಾಸ್ ಬಾಬು, ಅಧ್ಯಕ್ಷರು, ಅನ್ಬು ಉದಯಂ ಪಕ್ಷ. ಈ ಭಾರತೀಯ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಅನ್ಬು ಉದಯಂ ಕಚ್ಚಿಯ ರಾಜಕೀಯ ಅಗತ್ಯ ಎಂದು ಭಾರತದ ಚುನಾವಣೆಯು ಭಾವಿಸಿದಾಗ, ಆ ಕ್ಷಣದಿಂದಲೇ ನಾನು ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷನಾಗಿ ನಮ್ಮ 2ನೇ ಹಂತದ ರಾಜಕೀಯವನ್ನು ಪ್ರಾರಂಭಿಸಲು ನಿರ್ಧರಿಸಿದ್ದೆ. ಇದನ್ನು ಕಾರ್ಯಗತಗೊಳಿಸಲು ನಾನು ಇಲ್ಲಿಯವರೆಗೆ ಕಾಯುತ್ತಿದ್ದೇನೆ ಮತ್ತು ಈ ಕ್ಷಣದಲ್ಲಿ ನಾನು ಅದನ್ನು ಭಾರತದ ಚುನಾವಣಾ ಆಯೋಗಕ್ಕೆ ಪ್ರಸ್ತುತಪಡಿಸುತ್ತಿದ್ದೇನೆ. ನಾನು ಅನ್ಬು ಉದಯಂ ಕಚ್ಚಿಯ ಚಟುವಟಿಕೆಗಳಲ್ಲಿ ಅಧ್ಯಕ್ಷನಾಗಿ ಸಕ್ರಿಯನಾಗಿದ್ದೇನೆ. ಚುನಾವಣಾ ಅವಧಿಯಲ್ಲಿ ನೋಟಾ ಜಾಹೀರಾತಿಗಾಗಿ ಭಾರತದ ಚುನಾವಣಾ ಆಯೋಗ ಖರ್ಚು ಮಾಡಿದ ಹಣ ಅನ್ಬು ಉದಯಂ ಕಚ್ಚಿಗೆ ಇದ್ದರೆ, ನಮ್ಮ ಅನ್ಬು ಉದಯಂ ಕಚ್ಚಿ ಪಕ್ಷವನ್ನು ನಡೆಸಲು, ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು, ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತ್ತು ಪಕ್ಷದ ಚಟುವಟಿಕೆಗಳನ್ನು ಸ್ವತಃ ಜಾಹೀರಾತು ಮಾಡಲು 5 ವರ್ಷಗಳ ಅವಧಿಗೆ ದೇಶದಲ್ಲಿ ಮಾಧ್ಯಮಗಳ ಮೂಲಕ ಜನರಿಗೆ ಪಕ್ಷದ ಸಂದೇಶಗಳನ್ನು ತಲುಪಿಸಲು ಸಾಕಾಗುತ್ತಿತ್ತು. ಆದರೆ ಈಗ ಆ ಸಮಯದಲ್ಲಿ ಭಾರತದ ಚುನಾವಣಾ ಆಯೋಗದ ಮೂಲಕ ತಮಿಳುನಾಡು ಜನರಲ್ ಚುನಾವಣಾ ಇಲಾಖೆ ಮುಖ್ಯ ಚುನಾವಣಾ ಅಧಿಕಾರಿ ಮತ್ತು ತಮಿಳುನಾಡು ಸೇಂಟ್ ಜಾರ್ಜ್ ಫೋರ್ಟ್, ಚೆನ್ನೈನ ಸರ್ಕಾರಿ ಕಾರ್ಯದರ್ಶಿ ಅವರು ಆಗಸ್ಟ್ 12, 2025 ರಂದು ಅನ್ಬು ಉದಯಂ ಕಚ್ಚಿಯಿಂದ ವಿವರಣೆ ಕೋರಿ ಶೋಕಾಸ್ ನೋಟಿಸ್ ಕಳುಹಿಸಿದ್ದಾರೆ. ಅದರಲ್ಲಿ ಅನ್ಬು ಉದಯಂ ಕಚ್ಚಿ ಕಳೆದ 6 ವರ್ಷಗಳಿಂದ ಚುನಾವಣೆಯಲ್ಲಿ ಸ್ಪರ್ಧಿಸದಿರುವ ಕಾರಣಕ್ಕೆ ವಿವರಣೆ ಕೇಳಿದ್ದಾರೆ. ಅನ್ಬು ಉದಯಂ ಕಚ್ಚಿ ಪರವಾಗಿ ಅಧ್ಯಕ್ಷರು ಭಾರತದ ಚುನಾವಣಾ ಆಯೋಗಕ್ಕೆ ಆಡಳಿತಾತ್ಮಕವಾಗಿ ಒಂದೇ ಸಾಲಿನಲ್ಲಿ ಪ್ರತಿಕ್ರಿಯಿಸಿದರೆ, ಅದು ಔಪಚಾರಿಕವಾಗಿ ಅನ್ಬು ಉದಯಂ ಕಚ್ಚಿಯ ಆರ್ಥಿಕ ಸ್ಥಿತಿ ಈಗ ಉತ್ತಮವಾಗಿಲ್ಲ ಮತ್ತು ಆದ್ದರಿಂದ ಅದು ಒಂದು ಪಕ್ಷವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿಲ್ಲ ಎಂದು ಹೇಳಬಹುದು. ಆದಾಗ್ಯೂ ಮೇ 13, 2013 ರಂದು ಭಾರತ ಚುನಾವಣಾ ಆಯೋಗದಲ್ಲಿ ನೋಂದಣಿಗಾಗಿ ಅನ್ಬು ಉದಯಂ ಕಚ್ಚಿ ಅರ್ಜಿ ಸಲ್ಲಿಸಲಾಯಿತು ಮತ್ತು ಅಕ್ಟೋಬರ್ 23, 2013 ರಂದು ಭಾರತೀಯ ಚುನಾವಣಾ ಆಯೋಗದಲ್ಲಿ ರಾಜಕೀಯ ಪಕ್ಷವಾಗಿ ಆದೇಶವನ್ನು ನೋಂದಾಯಿಸಲಾಯಿತು. ಅದು ನೀವು ಅನ್ಬು ಉದಯಂ ಕಚ್ಚಿಯನ್ನು ಹೇಗೆ ನಡೆಸುತ್ತಿದ್ದೀರಿ ಎಂದು ಒಮ್ಮೆಯೂ ಕೇಳಿಲ್ಲ. ಹಲವು ದಿನಗಳ ನಂತರ, ಹಲವು ವರ್ಷಗಳ ನಂತರ, ಭಾರತೀಯ ಚುನಾವಣಾ ಆಯೋಗವು ಈಗ ಅನ್ಬು ಉದಯಂ ಕಚ್ಚಿಯಿಂದ ಕಳೆದ 6 ವರ್ಷಗಳಿಂದ ಚುನಾವಣೆಯಲ್ಲಿ ಭಾಗವಹಿಸದಿರುವ ಬಗ್ಗೆ ವಿವರಣೆಯನ್ನು ಕೇಳುತ್ತಿದೆ. ಅದು ಸರಿ. ಅಲ್ಲದೆ ಪಕ್ಷದ ನೋಂದಣಿ ಕೇವಲ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮಾತ್ರ, ಮತ್ತು ಇದನ್ನು ಮಾಡದಿದ್ದರೆ ಪಕ್ಷದ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಅದನ್ನು ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗುವುದು ಎಂದು ನೋಟಿಸ್ನಲ್ಲಿ ಹೇಳಲಾಗಿದೆ. ಇದು ಒಂದು ರೀತಿಯ ಆಡಳಿತಾತ್ಮಕ ಬೆದರಿಕೆಯೇ ಎಂದು ನನಗೆ ತಿಳಿದಿಲ್ಲ. ಅದು ಏನೇ ಇರಲಿ, ಈ ವಿಷಯದ ಬಗ್ಗೆ ನಾವು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಮ್ಮ ಅನ್ಬು ಉದಯಂ ಕಚ್ಚಿಯ ನೋಂದಣಿಯ ನಂತರ, ಕಳೆದ 12 ವರ್ಷಗಳಿಂದ ಇಲ್ಲಿಯವರೆಗೆ ನಾವು ನಮ್ಮ ಪಕ್ಷವನ್ನು ಅಧಿಕೃತವಾಗಿ ನಡೆಸುತ್ತಿದ್ದೇವೆ. ದೇಶದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದೇವೆ ಮತ್ತು ನಡೆಸಿದ್ದೇವೆ ಮತ್ತು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದೇವೆ. ರಾಜಕೀಯ ಮತ್ತು ಚುನಾವಣಾ ಕ್ಷೇತ್ರದಲ್ಲಿ ನಮ್ಮ ಭಾಗವಹಿಸುವಿಕೆ ಮತ್ತು ಕೊಡುಗೆಯನ್ನು ನೀಡಿದ್ದೇವೆ. ಆದ್ದರಿಂದ ಭಾರತದ ಚುನಾವಣಾ ಆಯೋಗವು ಈಗ ಈ ಸೂಕ್ತ ಸಮಯದಲ್ಲಿ ಮಾಧ್ಯಮಗಳ ಮೂಲಕ ಅನ್ಬು ಉದಯಂ ಕಚ್ಚಿಯ ಹೆಸರನ್ನು ಔಪಚಾರಿಕವಾಗಿ ಪ್ರಕಟಿಸಬೇಕು. ಅದರಲ್ಲಿ ಭಾರತ ಗಣರಾಜ್ಯದ ನಾಗರಿಕರಿಗೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ತಿಳಿಸಬೇಕು ಎಂದು ನಾವು ಈಗ ನಿಮಗೆ ಹೇಳಬಹುದು.
ಆಗ ಮಾತ್ರ ಆಡಳಿತ ಪಕ್ಷದ ರಾಜಕೀಯ ವ್ಯವಹಾರಗಳಲ್ಲಿ ನಿಜವಾದ ಸ್ಥಿತಿ ಏನು? ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಆಡಳಿತ ಪಕ್ಷಗಳು ಎಷ್ಟು ಕೆಟ್ಟ ಆಡಳಿತಾತ್ಮಕ ಪರಿಸ್ಥಿತಿಗೆ ಕಾರಣ ಎಂದು ಜನರಿಗೆ ತಿಳಿಯುತ್ತದೆ ಮತ್ತು ಆಗ ಮಾತ್ರ ಭಾರತದ ಜನರು ಅನ್ಬು ಉದಯಂ ಕಚ್ಚಿ ದೇಶದಲ್ಲಿ ರಾಜಕೀಯ ನಡೆಸಲು ಮತ್ತು ಭಾರತದ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಲು ಎಷ್ಟು ಕಷ್ಟವನ್ನು ಎದುರಿಸಿದರು ಎಂಬುದನ್ನು ಅರಿತುಕೊಳ್ಳುತ್ತಾರೆ. ಅನ್ಬು ಉದಯಂ ಕಚ್ಚಿ ಪರವಾಗಿ ಈ ಪತ್ರದಲ್ಲಿ ಉಲ್ಲೇಖಿಸಲಾದ ವಿಷಯಗಳು ಪ್ರಸ್ತುತ ಭಾರತದ ಚುನಾವಣಾ ಆಯೋಗಕ್ಕೆ ಆಡಳಿತಾತ್ಮಕವಾಗಿ ಅಗತ್ಯವಿಲ್ಲದಿದ್ದರೂ, ಭಾರತದ ಚುನಾವಣಾ ಆಯೋಗದಲ್ಲಿ ರಾಜಕೀಯ ಪಕ್ಷವಾಗಿ ನೋಂದಾಯಿಸಲ್ಪಟ್ಟಿರುವ ಅನ್ಬು ಉದಯಂ ಕಚ್ಚಿ ಆಡಳಿತ ಪಕ್ಷದಿಂದ ರಾಜಕೀಯವಾಗಿ ಎದುರಿಸಿದ ಗಂಭೀರ ಮತ್ತು ಕೆಟ್ಟ ರಾಜಕೀಯ ಸವಾಲುಗಳನ್ನು ಭಾರತದ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲು, ಪಕ್ಷವನ್ನು ನೋಂದಾಯಿಸಲು ಮತ್ತು ಚುನಾವಣೆಯನ್ನು ನಡೆಸುವ ಕೆಲಸವನ್ನು ಮಾಡಲು ಒತ್ತಾಯಿಸಲಾಗಿದೆ ಎಂದು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಅವರ ಸದಸ್ಯರು ಚುನಾವಣೆಗಳ ಮೂಲಕ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಮತ್ತು ಅವರ ಪಕ್ಷವು ಭಾರತದ ಅದೇ ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟಿದೆ ಮತ್ತು ಗುರುತಿಸಲ್ಪಟ್ಟಿದೆ. ನಮ್ಮ ಅನ್ಬು ಉದಯಂ ಕಚ್ಚಿಗೆ ಇಲ್ಲಿ ಪಕ್ಷದ ಚಟುವಟಿಕೆಗಳನ್ನು ನಡೆಸುವುದು ಎಂದರ್ಥ, ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವುದು ಎಂದರ್ಥ, ರಾಜಕೀಯ ನಡೆಸುವುದು ಎಂದರ್ಥ, ಮತ್ತು ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುವುದು ಎಂದರ್ಥ. ಅಥವಾ ಅನ್ಬು ಉದಯಂನಲ್ಲಿರುವಾಗ ರಾಜಕೀಯ ಮತ್ತು ಚುನಾವಣಾ ರಂಗಗಳಲ್ಲಿ ಆಡಳಿತ ಪಕ್ಷಗಳು ನಡೆಸುವ ರಾಜಕೀಯ ದೌರ್ಜನ್ಯಗಳು ಮತ್ತು ಆಡಳಿತಾತ್ಮಕ ಅರಾಜಕತೆಯನ್ನು ಎದುರಿಸುವುದು ಅಥವಾ ಈ ಸವಾಲುಗಳನ್ನು ನಿವಾರಿಸುವುದು ಎಂದರ್ಥ. ಇವುಗಳಲ್ಲಿ ಯಾವುದು ನಮಗೆ ದೊಡ್ಡ ವಿಷಯವಲ್ಲ. ನಮ್ಮ ಅನ್ಬು ಉದಯಂ ಕಚ್ಚಿ ಅಧ್ಯಕ್ಷ ಸೆಂಬುಟ್ಸೆ ಎಂ ಸುಭಾಷ್ ಬಾಬು ಅವರ ನೇತೃತ್ವದಲ್ಲಿ. ಆದಾಗ್ಯೂ ಇಲ್ಲಿ ಅನ್ಬು ಉದಯಂ ಕಚ್ಚಿಗೆ ದೊಡ್ಡ ಸವಾಲು ಎಂದರೆ ಅನ್ಬು ಉದಯಂ ಕಚ್ಚಿಯ ಕಚೇರಿ ಕಡತಗಳಲ್ಲಿ ಹೇಗೆ ಎದುರಿಸುವುದು ಎಂಬುದು. ಸರ್ಕಾರದೊಳಗಿನ ಆಡಳಿತ ಸ್ಥಾನಗಳಲ್ಲಿ ಇಲಾಖಾ ಅಧಿಕಾರಿಗಳಾಗಿ ಅಧಿಕಾರಿಗಳ ಅಧಿಕೃತ ಕರ್ತವ್ಯಗಳು ನಿರ್ವಹಿಸುವ ಅನುಚಿತ ಆಡಳಿತಾತ್ಮಕ ಮತ್ತು ಅಧಿಕೃತ ಅಕ್ರಮಗಳನ್ನು ಹೇಗೆ ಎದುರಿಸುವುದು. ಸರ್ಕಾರವನ್ನು ನಡೆಸುವ ಆಡಳಿತ ಪಕ್ಷದಿಂದ ಪ್ರಚೋದಿಸಲ್ಪಟ್ಟ ಈ ಇಲಾಖಾ ಅಧಿಕಾರಿಗಳು, ಅನುಚಿತ ಆಡಳಿತಾತ್ಮಕ ಅಭ್ಯಾಸಗಳು, ಅನಿಯಮಿತ ಅಧಿಕೃತ ಕ್ರಮಗಳು ಮತ್ತು ಅನ್ಬು ಉದಯಂ ಕಚ್ಚಿಗೆ ಸಂಬಂಧಿಸಿದ ಸರ್ಕಾರಿ ಕಡತಗಳ ದುರುಪಯೋಗದಲ್ಲಿ ತೊಡಗುತ್ತಾರೆ. ಈ ಭಾರತ ಗಣರಾಜ್ಯದಲ್ಲಿ ನನಗೆ ಸಂಭವಿಸಿದ ಎಲ್ಲಾ ಕೆಟ್ಟ ಘಟನೆಗಳನ್ನು ಎದುರಿಸಿದ ನಂತರ, ರಾಜಕೀಯ ಮತ್ತು ಚುನಾವಣಾ ರಂಗದಲ್ಲಿ ಅವೆಲ್ಲವನ್ನೂ ಸಹಿಸಿಕೊಂಡ ನಂತರ ಮತ್ತು ಆಡಳಿತಾತ್ಮಕವಾಗಿ ಮತ್ತು ಅಧಿಕೃತವಾಗಿ ಎಲ್ಲವನ್ನೂ ತಾಳ್ಮೆಯಿಂದ ನಿರ್ವಹಿಸಿದ ನಂತರ, ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ಸೆ ಎಂ ಸುಭಾಷ್ ಬಾಬು ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಪ್ರಜಾಸತ್ತಾತ್ಮಕವಾಗಿ ವರ್ತಿಸಲು ಮತ್ತು ಪ್ರಜಾಪ್ರಭುತ್ವವಾದಿಯಾಗಿ ವರ್ತಿಸುವುದನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಅಥವಾ ಬೇರೆ ಯಾರೂ ಹಾಗೆ ಮಾಡುತ್ತಿರಲಿಲ್ಲ. ಕಾರ್ಯದರ್ಶಿಗಳು, ಚುನಾವಣಾ ಅಧಿಕಾರಿಗಳು, ಮುಖ್ಯ ಚುನಾವಣಾ ಅಧಿಕಾರಿಗಳು, ರಿಟರ್ನಿಂಗ್ ಅಧಿಕಾರಿಗಳು, ಚುನಾವಣಾ ವಿಜಿಲೆನ್ಸ್ ವಿಂಗ್, ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್, ಚುನಾವಣಾ ಭದ್ರತಾ ಪಡೆ, ಚುನಾವಣಾ ಲೆಕ್ಕಪತ್ರ ಸಮಿತಿ, ಭಾರತ ಚುನಾವಣಾ ಆಯೋಗದ ಚುನಾವಣಾ ವೀಕ್ಷಕರಾಗಿ ನಿಮ್ಮ ಚುನಾವಣಾ ಕರ್ತವ್ಯಗಳು ಮತ್ತು ಕಾರ್ಯಗಳಲ್ಲಿ ನಾನು ಹಸ್ತಕ್ಷೇಪ ಮಾಡಲು ಬಯಸುವುದಿಲ್ಲ. ಏಕೆಂದರೆ ಅವರು ಚುನಾವಣಾ ಸಮಯದಲ್ಲಿ ದೇಶದಲ್ಲಿ ನಡೆಯುವ ಎಲ್ಲವನ್ನೂ ನೇರವಾಗಿ ನೋಡುವುದರಿಂದ ಅವರಿಗೆ ಎಲ್ಲವೂ ತಿಳಿದಿದೆ. ಆದ್ದರಿಂದ ನಾನು ಅದನ್ನು ಇಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖಿಸಬೇಕಾಗಿಲ್ಲ. ಕ್ಷೇತ್ರದಲ್ಲಿ ನಿಮ್ಮ ಕೆಲಸವನ್ನು ನಾನು ನೇರವಾಗಿ ಟೀಕಿಸಲು ಬಯಸುವುದಿಲ್ಲ. ಈ ಅಧಿಕಾರಿಗಳು ಇಲಾಖಾ ಮಟ್ಟದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡುವಾಗ, ಸರ್ಕಾರ ಮತ್ತು ಆಡಳಿತ ಪಕ್ಷದ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಅವರು ಹಾಗೆ ಮಾಡಲು ಅಸಮರ್ಥರು.
ಅದಕ್ಕಾಗಿಯೇ ಪ್ರಜಾಪ್ರಭುತ್ವ ದೇಶದ ನಾಗರಿಕರು ಈ ಅಧಿಕಾರಿಗಳಿಂದ ಹೆಚ್ಚು ಪ್ರಭಾವಿತರಾಗುತ್ತಾರೆ. ಆದರೆ ಆ ಅಧಿಕಾರಿಗಳು ಸಹ, ನಾವು ಅಧಿಕಾರಿಗಳು ನಮ್ಮ ಕೆಲಸದ ಸ್ಥಳಗಳಿಂದ ಹೊರಬಂದಾಗ ನಾವು ಕೂಡ ಆ ಜನರ ನಡುವೆ ಇದ್ದೇವೆ ಎಂದು ಎಂದಿಗೂ ಅರಿತುಕೊಳ್ಳುವುದಿಲ್ಲ. ಅದಕ್ಕಾಗಿಯೇ ಅವರು ತಮ್ಮ ಕೆಲಸದ ಸ್ಥಳದಿಂದ ತಮ್ಮ ದೈನಂದಿನ ಜೀವನದ ಹಾದಿಯಲ್ಲಿ ತಮ್ಮ ಸಹವರ್ತಿ ಜನರೊಂದಿಗೆ ಈ ರೀತಿ ಕೆಟ್ಟದಾಗಿ ವರ್ತಿಸುತ್ತಾರೆ. ಆದರೆ ಸಹವರ್ತಿ ನಾಗರಿಕನಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುವುದೇನೆಂದರೆ, ಕ್ಷೇತ್ರದಲ್ಲಿ ನಡೆಯುವ ಎಲ್ಲವೂ ಸರಿ ಎಂದು ನೀವು ಭಾವಿಸುತ್ತೀರಾ? ಚುನಾವಣಾ ಅವಧಿಯಲ್ಲಿ ಆ ರಾಜಕೀಯ ಪಕ್ಷಗಳ ಕ್ರಮಗಳು ಸಹ ಸರಿಯಾಗಿವೆ ಎಂದು ನೀವು ಭಾವಿಸುತ್ತೀರಾ? ನಿಮ್ಮ ಆತ್ಮಸಾಕ್ಷಿಯ ಪ್ರಕಾರ ಅದಕ್ಕೆ ಉತ್ತರಿಸಿ. ಸಾಮಾನ್ಯವಾಗಿ ಪಕ್ಷದ ಸ್ಥಾನಮಾನವು ಚುನಾವಣೆಯಲ್ಲಿ ಭಾಗವಹಿಸುವುದಕ್ಕೆ ಮಾತ್ರ ಎಂಬ ಪ್ರಮೇಯವನ್ನು ಆಧರಿಸಿ, ಕಳೆದ 6 ವರ್ಷಗಳಿಂದ ಚುನಾವಣೆಗಳಲ್ಲಿ ಸ್ಪರ್ಧಿಸದಿರುವ ಬಗ್ಗೆ ಭಾರತ ಚುನಾವಣಾ ಆಯೋಗದಿಂದ ಅನ್ಬು ಉದಯಂ ಕಚ್ಚಿಗೆ ಸ್ಪಷ್ಟೀಕರಣ ಕೋರಿ ಹೊರಡಿಸಲಾದ ಈ ಅಧಿಸೂಚನೆಯನ್ನು ನೋಡಿದ ನಂತರ, ಅನ್ಬು ಉದಯಂ ಕಚ್ಚಿ ಭಾರತದ ರಾಷ್ಟ್ರಪತಿಗಳ, ದೇಶದ ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ಮುಖ್ಯಸ್ಥರಿಗೆ ಮತ್ತು ಭಾರತದ ಪ್ರಧಾನ ಮಂತ್ರಿಗೆ ಬರೆದ ಪತ್ರಗಳನ್ನು ಈಗಾಗಲೇ ರಾಜಕೀಯವಾಗಿ ನಿರ್ವಹಿಸಲಾಗಿದೆ. ತರುವಾಯ ಕೇಂದ್ರ ಸರ್ಕಾರವು ಅದನ್ನು ಆಡಳಿತಾತ್ಮಕ ಕ್ರಮ ಪತ್ರವೆಂದು ಪರಿಗಣಿಸಿ ತಮಿಳುನಾಡು ಸರ್ಕಾರಕ್ಕೆ ರವಾನಿಸಿತು. ಆ ಕಡತದಲ್ಲಿ ಅನ್ಬು ಉದಯಂ ಕಚ್ಚಿಯವರ ಪತ್ರದ ವಿವರಗಳ ಆಧಾರದ ಮೇಲೆ ತಮಿಳುನಾಡು ಸರ್ಕಾರವು ಅದರ ಸಂಬಂಧಿತ ಇಲಾಖಾ ಸಂಬಂಧಿತ ವಿಷಯಗಳ ಮೇಲೆ ಯಾವುದೇ ಆಡಳಿತಾತ್ಮಕ ಕ್ರಮ ಕೈಗೊಳ್ಳದೆ, ಅನ್ಬು ಉದಯಂ ಕಚ್ಚಿಯ ಪ್ರಧಾನ ಕಚೇರಿ ಇರುವ ರಾಜ್ಯ ಗೃಹ, ಪೊಲೀಸ್ ಇಲಾಖೆ, ಗುಡಲೂರು ಉತ್ತರ ಪೊಲೀಸ್ ಠಾಣೆ ಮೂಲಕ ತನ್ನ ಪೊಲೀಸ್ ದಬ್ಬಾಳಿಕೆ ಕ್ರಮವನ್ನು ಪ್ರಾರಂಭಿಸಿತು. ಅಕ್ಟೋಬರ್ 19, 2013 ರಿಂದ ಭಾರತ ಚುನಾವಣಾ ಆಯೋಗದಲ್ಲಿ ಅನ್ಬು ಉದಯಂ ಕಚ್ಚಿ ನೋಂದಾಯಿತ ರಾಜಕೀಯ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಪೊಲೀಸರು ತಮ್ಮ ಇಲಾಖೆಯಲ್ಲಿ ಜುಲೈ 2, 2025 ರ ತನಿಖಾ ವರದಿಯಲ್ಲಿ ಅನ್ಬು ಉದಯಂ ಕಚ್ಚಿಯ ಬಗ್ಗೆ ಮೋಸದ ನಮೂದುಗಳನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ರಾಜಕೀಯ ಉದ್ದೇಶಗಳೊಂದಿಗೆ ಪೊಲೀಸರು ತಮ್ಮ ಅಧಿಕೃತ ತನಿಖಾ ವರದಿಯಲ್ಲಿ ಈ ರೀತಿಯಾಗಿ ಮಾಡಿದ ಅನಧಿಕೃತ ಆಡಳಿತಾತ್ಮಕ ಅಕ್ರಮಗಳು ಮತ್ತು ಇಲಾಖಾ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ವಿರೋಧಿ ಆಡಳಿತಾತ್ಮಕ ವಂಚಕ ನಮೂದುಗಳನ್ನು ಭಾರತ ಚುನಾವಣಾ ಆಯೋಗದ ಗಮನಕ್ಕೆ ತರುವ ನನ್ನ ಬಯಕೆಯ ಆಧಾರದ ಮೇಲೆ ಅನ್ಬು ಉದಯಂ ಕಚ್ಚಿಯ ಹೆಸರು ಮತ್ತು ಖ್ಯಾತಿಗೆ ಕಳಂಕ ತರುವ ಮೂಲಕ ನಾನು ಈಗ ಈ ವಿಷಯವನ್ನು ಇಲ್ಲಿಗೆ ತರುತ್ತಿದ್ದೇನೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಭಾರತ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಲಾದ ಸರ್ಕಾರಿ ರಚನೆಯ ಇಲಾಖಾ ವ್ಯವಸ್ಥೆಯ ಹಂತಗಳಲ್ಲಿ ಒಂದಾದ ಅನ್ಬು ಉದಯಂ ಕಚ್ಚಿಗೆ ಪಕ್ಷ ನೋಂದಣಿಗಾಗಿ ಆಡಳಿತಾತ್ಮಕ ಆದೇಶವನ್ನು ಅಕ್ಟೋಬರ್ 19, 2013 ರಂದು ನೀಡಲಾಯಿತು. ಅದೇ ಸಮಯದಲ್ಲಿ ಭಾರತದ ಚುನಾವಣಾ ಆಯೋಗವು ಈ ಅನ್ಬು ಉದಯಂ ಕಚ್ಚಿಯ ನೋಂದಣಿ ಆದೇಶವನ್ನು 1. ಮುಖ್ಯ ಚುನಾವಣಾ ಅಧಿಕಾರಿ, ತಮಿಳುನಾಡು, ಚೆನ್ನೈ 2. ರಾಜ್ಯ ಚುನಾವಣಾ ಆಯುಕ್ತರು, ತಮಿಳುನಾಡು, ಚೆನ್ನೈ 3. ರಾಜಕೀಯ ಪಕ್ಷಗಳ ವಿಭಾಗ 2, 4. ಸರ್ಕಾರಿ ದಾಖಲೆಗಳಲ್ಲಿ ಸೇರಿಸಲು ಗಾರ್ಡ್ ಫೈಲ್. ಇದಲ್ಲದೆ ತಮಿಳುನಾಡು ಸರ್ಕಾರವಾದ ಅನ್ಬು ಉದಯಂ ಕಚ್ಚಿಗೆ ಸಂಬಂಧಿಸಿದ ಸಂಬಂಧಿತ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಇದನ್ನು ತಮಿಳುನಾಡು ಸರ್ಕಾರಿ ಗೆಜೆಟ್ನಲ್ಲಿ ಪ್ರಕಟಿಸಲಾಗಿದೆ. ಸಂಖ್ಯೆ 59, ಚೆನ್ನೈ, ಶನಿವಾರ ಮಾರ್ಚ್ 15, 2014. ಇದನ್ನು ರಾಜ್ಯ ಚುನಾವಣಾ ಇಲಾಖೆಗೂ ಕಳುಹಿಸಲಾಗಿದೆ. ರಾಜ್ಯ ಸರ್ಕಾರಿ ಇಲಾಖೆಗಳೊಂದಿಗೆ ಅನ್ಬು ಉದಯಂ ಕಚ್ಚಿಯ ನೋಂದಣಿಗೆ ಸಂಬಂಧಿಸಿದ ಈ ಎಲ್ಲಾ ವಿವರಗಳು ಇಲಾಖೆ ಮಟ್ಟದಲ್ಲಿ ಆಡಳಿತಾತ್ಮಕ ಸ್ವರೂಪದ್ದಾಗಿದ್ದರೂ, ಪೊಲೀಸರು
ಇದಕ್ಕೆ ಸಂಬಂಧಿಸಿದ ಎಲ್ಲ ಆಧಾರಗಳ ಆಧಾರದ ಮೇಲೆ ನನ್ನನ್ನು ತನಿಖೆ ಮಾಡಿ ನನ್ನಿಂದ ಹೇಳಿಕೆಯನ್ನು ಪಡೆದ ನಂತರ ಅನ್ಬು ಉದಯಂ ಕಚ್ಚಿಯ ಬಗ್ಗೆ ತಪ್ಪಾಗಿ, ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಮತ್ತು ವಂಚನೆಯಿಂದ ಅವರ ಆಡಳಿತಾತ್ಮಕ ಕಾರ್ಯವಿಧಾನಗಳಿಗೆ ವಿರುದ್ಧವಾಗಿ ವಿವರಗಳಲ್ಲಿ ದಾಖಲಿಸಿ, ಅಧಿಕೃತವಾಗಿ ತಮ್ಮ ತನಿಖಾ ವರದಿಯನ್ನು ತಮ್ಮ ಇಲಾಖೆಗೆ ಸಿದ್ಧಪಡಿಸಿದರು. ಪೊಲೀಸರು ತಮ್ಮ ಇಲಾಖಾ ವ್ಯಾಪ್ತಿಯನ್ನು ಮೀರಿದ ಚಟುವಟಿಕೆಗಳಲ್ಲಿ ತೊಡಗಿದಾಗಲೂ ಅವರು ಸರ್ಕಾರದ ಎಲ್ಲ ಇತರ ಆಡಳಿತ ಇಲಾಖೆಗಳ ಫೈಲ್ಗಳಲ್ಲಿರುವ ಎಲ್ಲ ವಿವರಗಳನ್ನು ಮರೆಮಾಚಿದರು. ತಮ್ಮ ತನಿಖಾ ವರದಿಯಲ್ಲಿ ತಮಗೆ ಅನುಕೂಲಕರವಾದ ಹೊಸ ಸುಳ್ಳು ವಿವರಗಳನ್ನು ಸೇರಿಸಿದರು. ಕಾನೂನುಬಾಹಿರವಾಗಿ ಹೊಸ ಫೈಲ್ ಅನ್ನು ರಚಿಸಿದರು ಮತ್ತು ಅದನ್ನು ತಮ್ಮ ಇಲಾಖಾ ಮಟ್ಟಕ್ಕೆ ತಂದರು. ಇದಕ್ಕಾಗಿಯೇ ಪೊಲೀಸರು ತಮ್ಮ ಇಲಾಖಾ ಮಟ್ಟಕ್ಕೆ ದಾಖಲೆಗಳನ್ನು ಆಡಳಿತ ಪಕ್ಷಕ್ಕೆ ಅನುಕೂಲಕರ ರೀತಿಯಲ್ಲಿ ತರಲು ಮತ್ತು ಅನ್ಬು ಉದಯಂ ಕಚ್ಚಿಯ ರಾಜಕೀಯಕ್ಕೆ ಹಾನಿ ಮಾಡುವ ರೀತಿಯಲ್ಲಿ ಈ ಕೆಲಸವನ್ನು ನಿರ್ವಹಿಸಲು ಬಯಸುತ್ತಾರೆ. ಪ್ರಜಾಪ್ರಭುತ್ವ ದೇಶದಲ್ಲಿ ನಾಗರಿಕರಿಂದ ಚುನಾವಣೆಗಳ ಮೂಲಕ ಆಯ್ಕೆಯಾದ ತಮ್ಮ ಜನಪ್ರತಿನಿಧಿಗಳಿಂದ ಸರ್ಕಾರ ನಡೆಸಲ್ಪಡುವ, ಪ್ರತಿ 5 ವರ್ಷಗಳಿಗೊಮ್ಮೆ ಮತದಾರರಾಗಿ ಪ್ರಾಮಾಣಿಕ ರಾಜಕೀಯ ಚಟುವಟಿಕೆಗಳ ಮೂಲಕ ಬೆಳೆದು ಮತದಾರರ ಸ್ಥಾನಮಾನದಿಂದ ಅಭ್ಯರ್ಥಿಯ ಸ್ಥಾನಮಾನದವರೆಗೆ ನಾಗರಿಕ ಮಟ್ಟದಲ್ಲಿ ತನ್ನ ಪ್ರಜಾಪ್ರಭುತ್ವದ ಕೊಡುಗೆಯನ್ನು ನೀಡುತ್ತಿರುವ ಅನ್ಬು ಉದಯಂ ಕಚ್ಚಿ ಈ ರಾಜ್ಯ ಸರ್ಕಾರದ ತಮಿಳುನಾಡು ಪೊಲೀಸ್ ಇಲಾಖೆಯಲ್ಲಿನ ಪೊಲೀಸ್ ಆಡಳಿತ ಸೇವಕರು ತಮ್ಮ ಅಧಿಕೃತ ದಾಖಲೆಗಳಲ್ಲಿ ಆಡಳಿತಾತ್ಮಕವಾಗಿ ಈ ರೀತಿಯ ಸುಳ್ಳು ನಮೂದುಗಳನ್ನು ರಚಿಸುವ ಮೂಲಕ ಆಡಳಿತಾತ್ಮಕವಾಗಿ ರಾಜಕೀಯವಾಗಿ ದುರ್ಬಲಗೊಳಿಸಿದರೆ ನಾವು ಏನು ಮಾಡಬಹುದು? ಜನರಿಂದ ಚುನಾಯಿತರಾದ ಆಡಳಿತ ಪಕ್ಷದ ಪ್ರಚೋದನೆಯ ಮೇರೆಗೆ ಈ ಪೊಲೀಸರು ಭಾರತದ ಗಣರಾಜ್ಯ ದೇಶದಲ್ಲಿ ಪಕ್ಷದ ಸರಿಯಾದ ಆಡಳಿತಾತ್ಮಕ ಕಾರ್ಯವಿಧಾನಗಳ ಮೂಲಕ ಪ್ರಜಾಸತ್ತಾತ್ಮಕವಾಗಿ ರಾಜಕೀಯವನ್ನು ಪ್ರವೇಶಿಸಿದ ಅನ್ಬು ಉದಯಂ ಕಚ್ಚಿಯ ವಿರುದ್ಧ ಈ ರೀತಿ ವರ್ತಿಸಿದರೆ ಇದು ನಾಗರಿಕರ ವಿಶ್ವಾಸಾರ್ಹ ನಿಜವಾದ ಪ್ರಜಾಪ್ರಭುತ್ವ ಹೇಗೆ? ಭಾರತ ಸ್ವಾತಂತ್ರ್ಯ ಪಡೆಯುವ ಮೊದಲು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಬ್ರಿಟಿಷ್ ಭಾರತದಲ್ಲಿ ಮಿಲಿಟರಿ ಅಧಿಕಾರಿ ರೆಜಿನಾಲ್ಡ್ ಡೈಯರ್ ನೇತೃತ್ವದಲ್ಲಿ ಬ್ರಿಟಿಷ್ ಭಾರತೀಯ ಸೇನೆಯು ಏಪ್ರಿಲ್ 13, 1919 ರಂದು ಅಮೃತಸರದಲ್ಲಿ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡವನ್ನು ನಡೆಸಿತು. ಇದರಲ್ಲಿ ನೂರಾರು ಮಹಿಳೆಯರು ಮತ್ತು ಮಕ್ಕಳು ಫಿರಂಗಿ ಗುಂಡಿನ ದಾಳಿಯಲ್ಲಿ ಹತ್ಯಾಕಾಂಡಕ್ಕೆ ಒಳಗಾದರು ಎಂದು ನಮಗೆ ಐತಿಹಾಸಿಕವಾಗಿ ತಿಳಿದಿದೆ. ಇದಲ್ಲದೆ ಸ್ವಾತಂತ್ರ್ಯದ ನಂತರ ನಮ್ಮ ಭಾರತ ಗಣರಾಜ್ಯದಲ್ಲಿ ಈ 21ನೇ ಶತಮಾನದಲ್ಲಿ ಅನ್ಬು ಉದಯಂ ಕಚ್ಚಿಯ ಪರವಾಗಿ ಭಾರತ ಗಣರಾಜ್ಯದ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ಅವರಿಗೆ ಮಾರ್ಚ್ 8, 2018 ರಂದು ಮತ್ತು ಏಪ್ರಿಲ್ 18, 2018 ರಂದು ಬರೆದ ಪತ್ರಗಳಿಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ನಡೆಸಿದರು. ಥೇನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ವಿ. ಭಾಸ್ಕರನ್ ಅವರು ಜುಲೈ 2, 2019 ರಂದು ತಮ್ಮ ಪೊಲೀಸ್ ತನಿಖಾ ವರದಿಯಲ್ಲಿ ಅನ್ಬು ಉದಯಂ ಕಚ್ಚಿ ಪಕ್ಷದ 2 ಪತ್ರಗಳಲ್ಲಿನ ವಿವರಗಳ ಬಗ್ಗೆ ಏನನ್ನೂ ದಾಖಲಿಸಿಲ್ಲ. ಬದಲಾಗಿ ಅವರು ಅನ್ಬು ಉದಯಂ ಕಚ್ಚಿ ಪಕ್ಷದ ಪತ್ರದಲ್ಲಿ ಈ ವಿಷಯವನ್ನು ಮುಚ್ಚಿ ಹಾಕಿದರು ಮತ್ತು ಪತ್ರ ಬರೆದ ಅನ್ಬು ಉದಯಂ ಕಚ್ಚಿಯ ಪಕ್ಷದ ನೋಂದಣಿಗೆ ಸಂಬಂಧಿಸಿದಂತೆ ಇಲಾಖಾ ಅಧಿಕೃತ ಕಡತಗಳಲ್ಲಿ ಅನುಮಾನಗಳನ್ನು ಎತ್ತಿದರು. ಇದಲ್ಲದೆ ಭಾರತ ಗಣರಾಜ್ಯದಲ್ಲಿ ಈ 21ನೇ ಶತಮಾನದಲ್ಲಿ ಆಡಳಿತ ಪಕ್ಷವನ್ನು ಬೆಂಬಲಿಸಿ ತಮಿಳುನಾಡು ಪೊಲೀಸರು ಅನ್ಬು ಉದಯಂ ಕಚ್ಚಿಯ ವಿರುದ್ಧ ನಡೆಸಿದ ಈ ಪ್ರಜಾಪ್ರಭುತ್ವ ವಿರೋಧಿ ರಾಜಕೀಯ ಆಡಳಿತಾತ್ಮಕ ಪಿತೂರಿಯು ಆಡಳಿತ ಪಕ್ಷದ ಕ್ರೂರ ಆಡಳಿತ ಮನಸ್ಥಿತಿ ಮತ್ತು ನಮ್ಮ ಭಾರತೀಯ ರಾಜಕೀಯದ ಮೇಲೆ ಪೊಲೀಸರ ಕ್ರೂರ ಆಡಳಿತ ಮನಸ್ಥಿತಿಯನ್ನು ಬಹಿರಂಗಪಡಿಸಿದೆ.
ತಮಿಳುನಾಡು ಪೊಲೀಸರು ಅನ್ಬು ಉದಯಂ ಕಚ್ಚಿಯ ವಿರುದ್ಧ ಮಾಡಿದ ಈ ಪ್ರಜಾಪ್ರಭುತ್ವ ವಿರೋಧಿ ಆಡಳಿತಾತ್ಮಕ ದೌರ್ಜನ್ಯ ದುಷ್ಕೃತ್ಯ ಎಷ್ಟು ಹೇಯವಾಗಿದೆ. ವಿಶೇಷವಾಗಿ ಪೊಲೀಸರು ಆಡಳಿತ ಪಕ್ಷಕ್ಕೆ ತಮ್ಮ ನಿಷ್ಠೆಯನ್ನು ಪ್ರದರ್ಶಿಸಲು ಇಲಾಖಾ ಮಟ್ಟದಲ್ಲಿ ತಮ್ಮ ತನಿಖಾ ವರದಿಗಳಲ್ಲಿ ಆಡಳಿತಾತ್ಮಕವಾಗಿ ಸುಳ್ಳು ದಾಖಲೆಗಳನ್ನು ರಚಿಸಿದಾಗ. ನಮ್ಮ ಭಾರತೀಯ ದೇಶದಲ್ಲಿ ಜಲಿಯನ್ ವಾಲಾಬಾಗ್ ಘಟನೆ ನಡೆದು ಸುಮಾರು 1 ಶತಮಾನಕ್ಕೂ ಹೆಚ್ಚು ಸಮಯವಾಗಿದೆ. ಆದರೆ ಈಗಲೂ ಸಹ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ನಂತರದ ನಮ್ಮ ಗಣರಾಜ್ಯದಲ್ಲಿ ಪೊಲೀಸರು ತಮ್ಮ ಇಲಾಖಾ ಮಟ್ಟದಲ್ಲಿ ನಮ್ಮ ಸರ್ಕಾರಕ್ಕೆ ಆಡಳಿತಾತ್ಮಕ ನಿಷ್ಠೆಯನ್ನು ತೋರಿಸುವ ಬದಲು ವೈಯಕ್ತಿಕವಾಗಿ ಆಡಳಿತ ಪಕ್ಷಕ್ಕೆ ತಮ್ಮ ರಾಜಕೀಯ ನಿಷ್ಠೆಯನ್ನು ತೋರಿಸಲು ಪ್ರಯತ್ನಿಸಿದರೆ ಮತ್ತು ಅಂತಹ ರಾಜಕೀಯ ದಮನದಲ್ಲಿ ಸರ್ಕಾರಿ ಇಲಾಖೆಯ ಸ್ಥಾನದಲ್ಲಿ ಅಧಿಕೃತವಾಗಿ ತೊಡಗಿಸಿಕೊಂಡರೆ, ನಂತರ ಭಾರತದ ದೇಶದ ಪ್ರಜೆಯಾಗಿ ನಮ್ಮ ಅನ್ಬು ಉದಯಂ ಕಚ್ಚಿ ಸೆಂಬುಟ್ ಎಂ ಸುಭಾಷ್ ಬಾಬು ನಾಯಕನಾಗಿ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಇಲಾಖಾ ಕ್ರಮದಲ್ಲಿ ಅಧಿಕೃತ ಉಲ್ಲಂಘನೆಯಾಗಿ ನಾನು ಅಂತಹ ಆಡಳಿತಾತ್ಮಕ ದಮನವನ್ನು ಎದುರಿಸಬೇಕಾದರೆ, ಈ ಪೊಲೀಸ್ ದಮನದ ವಿರುದ್ಧ ನಾವು ಮಾತ್ರ ಏನು ಮಾಡಬಹುದು? ಅನ್ಬು ಉದಯಂ ಕಚ್ಚಿಯಿಂದಾಗಿ ಏನು ಮಾಡಬಹುದು? ಇದನ್ನು ತಡೆಯಬಹುದೇ? ಇದನ್ನು ಯಾರು ತಡೆಯಬಹುದು? ಯಾರಾದರೂ ಅದನ್ನು ತಡೆಯಲು ಪ್ರಯತ್ನಿಸಿದರೆ ಅವರ ಮಂತ್ರವೆಂದರೆ, ಅವರು ಎಲ್ಲಾ ಹಂತದ ಸರ್ಕಾರಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮಾಡದಂತೆ ತಡೆಯುತ್ತಿದ್ದಾರೆ. ಅದು ಅವರ ಗುರಾಣಿ. ಅದೇ ರೀತಿ ಆಡಳಿತ ಪಕ್ಷದ ಆಲೋಚನೆಗಳು ಸರ್ಕಾರದ ಕಾನೂನು ಅಭಿಪ್ರಾಯ ಎಂದು ಪರಿಗಣಿಸಿ, ಆಡಳಿತ ಪಕ್ಷದ ಉದ್ದೇಶಗಳನ್ನು ಸರ್ಕಾರದ ಅಧಿಕೃತ ನಿಲುವು ಎಂದು ಪರಿಗಣಿಸಿ ಮತ್ತು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು, ಸರ್ಕಾರದಲ್ಲಿರುವ ಆಡಳಿತ ಪಕ್ಷಗಳ ರಾಜಕಾರಣಿಗಳು, ಜನಪ್ರತಿನಿಧಿಗಳ ಹೆಸರಿನಲ್ಲಿ ಸರ್ಕಾರವಾಗಿ ಇತರರಿಗೆ ಏನು ಬೇಕಾದರೂ ಮಾಡುತ್ತಾರೆ. ಹಾಗಿದ್ದಲ್ಲಿ ಭಾರತದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಪಕ್ಷದ ಮಟ್ಟದಲ್ಲಿ ಅನ್ಬು ಉದಯಂ ಕಚ್ಚಿಯ ರಾಜಕೀಯಕ್ಕೆ ಎಲ್ಲಿದೆ? ಪ್ರಜಾಪ್ರಭುತ್ವ ದೇಶದಲ್ಲಿ ಒಬ್ಬ ನಾಗರಿಕನು ತನ್ನ ದೇಶದ ರಾಜಕೀಯ ಪಕ್ಷಗಳು, ಅವರ ಚಟುವಟಿಕೆಗಳು ಮತ್ತು ಆಡಳಿತದಲ್ಲಿನ ಅವರ ಕೊಡುಗೆಗಳ ಬಗ್ಗೆ ಅತೃಪ್ತನಾಗಿದ್ದರೂ ಮತ್ತು ಆ ದೇಶದ ನಾಗರಿಕರು ತಮ್ಮ ಸರ್ಕಾರದ ಆಡಳಿತದ ಬಗ್ಗೆ ಅತೃಪ್ತರಾಗಿದ್ದರೂ ಸಹ, ಅನ್ಬು ಉದಯಂ ಪಕ್ಷವು ಸೂಕ್ಷ್ಮ ರೀತಿಯಲ್ಲಿ ರಾಜಕೀಯವನ್ನು ಪ್ರವೇಶಿಸಿದೆ. ಪ್ರಜಾಪ್ರಭುತ್ವದಲ್ಲಿ ಸಮಾಜದಲ್ಲಿ ನಾಗರಿಕರನ್ನು ರಾಜಕೀಯವಾಗಿ ಸಬಲೀಕರಣಗೊಳಿಸುವ ಪಕ್ಷವಾಗಿ ಕಾರ್ಯನಿರ್ವಹಿಸುವುದು ಇದರ ಉದ್ದೇಶವಾಗಿದೆ. ಇದರ ಮೂಲಕ ನಾಗರಿಕರು ತಮ್ಮ ಸಹ ಮತದಾರರ ಬೆಂಬಲದೊಂದಿಗೆ ಮತದಾರರ ಸ್ಥಾನಮಾನದಿಂದ ಅಭ್ಯರ್ಥಿಗಳ ಸ್ಥಾನಕ್ಕೆ ತಮ್ಮನ್ನು ತಾವು ಉನ್ನತೀಕರಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದಲ್ಲದೆ ಮೇಲೆ ಹೇಳಿದಂತೆ ಸರ್ಕಾರಿ ಆಡಳಿತ ರಚನೆಯೊಳಗೆ ತಮ್ಮ ಪೂರ್ಣ ಸೇವಾ ಅವಧಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಅಧಿಕಾರಿಗಳು, ದೇಶದ ಆಡಳಿತಗಾರರು, ಆಡಳಿತ ಪಕ್ಷಗಳು ಮತ್ತು ಎದುರಾಳಿ ಪಕ್ಷಗಳು ಈ ಎಲ್ಲ ಅವರ ಜನರ ಪ್ರತಿನಿಧಿಗಳು. ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆಗಳ ಮೂಲಕ ಮತದಾರರಿಂದ ತಮ್ಮ ಸಹ ನಾಗರಿಕರಿಂದ ಆಯ್ಕೆಯಾಗುತ್ತಾರೆ. ಈ ಎಲ್ಲ ಅವಮಾನಗಳು, ದೌರ್ಜನ್ಯಗಳು, ಅರಾಜಕತೆ ಮತ್ತು ಅವರಿಂದ ಉಂಟಾದ ತೊಂದರೆಗಳನ್ನು ಎದುರಿಸಿದ್ದಾರೆ. ಇಂತಹ ಅಸಾಧಾರಣ ಸನ್ನಿವೇಶಗಳನ್ನು ನಾನು ನಿರಂತರವಾಗಿ ಸೃಷ್ಟಿಸುತ್ತಿದ್ದರೂ, ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ನಾಗರಿಕನಾಗಿ ಇಂದು ನಾನು ಇಲ್ಲಿ ನಿಮಗೆ ಇದನ್ನೆಲ್ಲ ಬಹಳ ನಾಗರಿಕ ಮತ್ತು ವಿನಮ್ರ ರೀತಿಯಲ್ಲಿ ತಾಳ್ಮೆಯಿಂದ ಪ್ರಸ್ತುತಪಡಿಸುತ್ತಿದ್ದೇನೆ. ಆದರೆ ದೇಶಭಕ್ತ ನಾಗರಿಕನಾಗಿ ನಾನು ಇಂದು ನಮ್ಮ ಭಾರತೀಯ ಗಣರಾಜ್ಯದಲ್ಲಿ ನನ್ನ ರಾಜಕೀಯ ಚಟುವಟಿಕೆಗಳನ್ನು ನಡೆಸುತ್ತಿರುವುದು ದೀರ್ಘ ರಾಜಕೀಯ ಹಿನ್ನೆಲೆಯಿಂದ, ಮತ್ತು ಈಗಲೂ ಸಹ ನಾನು ಇಂದು ಸಾಮಾನ್ಯವಾಗಿ ಆಡಳಿತ ಪಕ್ಷದಿಂದಾಗಿ ಅನೇಕ ರಾಜಕೀಯ ಸವಾಲುಗಳನ್ನು ಎದುರಿಸುತ್ತೇನೆ. ನಮ್ಮ ಭಾರತೀಯ ರಾಷ್ಟ್ರವು 79 ವರ್ಷಗಳ ಹಿಂದೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯವನ್ನು ಗಳಿಸಿತು.
ಅದು ಆಗಸ್ಟ್ 15, 1947. ಅದರ ನಂತರ ನಮ್ಮ ಭಾರತ ದೇಶ ಜನವರಿ 26, 1950 ನಮ್ಮನ್ನು ಗಣರಾಜ್ಯ ರಾಷ್ಟ್ರವೆಂದು ಘೋಷಿಸಲಾಯಿತು. ಮತ್ತು ಈಗ 76 ವರ್ಷಗಳ ನಂತರ, ಈ ಎರಡೂ ರಾಜಕೀಯ ಅವಧಿಗಳ ನಂತರ, ನಾನು ಭಾರತೀಯ ಗಣರಾಜ್ಯದ ನಾಗರಿಕ ಮತ್ತು ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ಸೆ ಎಂ ಸುಭಾಷ್ ಬಾಬು. ನಾನು ಆಗಸ್ಟ್ 15, 1947 ಸ್ವಾತಂತ್ರ್ಯದ ಮೊದಲು ಬ್ರಿಟಿಷ್ ಭಾರತವು ದೇಶದ ಹಕ್ಕಿಗಾಗಿ ಮತ್ತು ಜನರ ಹಕ್ಕಿಗಾಗಿ ಹೋರಾಡಿದ ಅದೇ ರಾಜಕೀಯ ಮತ್ತು ಆಡಳಿತಾತ್ಮಕ ಹೋರಾಟವನ್ನು ಮತ್ತೆ ನಡೆಸಬೇಕಾಗಿದೆ. ನಾವು 2009 ಕಳೆದ 17 ವರ್ಷಗಳಿಂದ ದೇಶೀಯವಾಗಿ ಆಡಳಿತ ಪಕ್ಷದ ವಿರುದ್ಧ ಹೋರಾಡುತ್ತಿದ್ದರೆ, ಅನ್ಬು ಉದಯಂ ಕಚ್ಚಿ ನಾಗರಿಕರಿಗಾಗಿ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ತಮ್ಮ ಪ್ರತಿನಿಧಿಗಳ ವಿರುದ್ಧ ಸಹ ನಾಗರಿಕರು 1950 ಸಾಂವಿಧಾನಿಕ ಕಾಯಿದೆಯ ಪ್ರಕಾರ ಒದಗಿಸಲಾದ ನಾಗರಿಕರಲ್ಲಿ ರಾಜಕೀಯ ಹಕ್ಕುಗಳು, ರಾಜಕೀಯ ಸ್ವಾತಂತ್ರ್ಯ ಮತ್ತು ರಾಜಕೀಯ ರಕ್ಷಣೆಯನ್ನು ಪೂರ್ಣವಾಗಿ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಸ್ವಾತಂತ್ರ್ಯದ ನಂತರ 1950 ಅನ್ಬು ಉದಯಂ ಕಚ್ಚಿಯ ನಾಯಕರಾಗಿ, ಅನ್ಬು ಉದಯಂ ಕಚ್ಚಿಯ ರಾಜಕೀಯ ನೀತಿ ಸ್ಥಿರತೆಯ ಆಧಾರದ ಮೇಲೆ, ಆಡಳಿತ ಪಕ್ಷಗಳ ಮೇಲೆ ಅನ್ಬು ಉದಯಂ ಕಚ್ಚಿ ಎಷ್ಟು ಪ್ರಭಾವ ಬೀರಿದೆ ಎಂಬುದನ್ನು ನಾವು ಪರಿಗಣಿಸಬೇಕು ಎಂದು ನಾವು ಭಾವಿಸುತ್ತೇವೆ. ನನ್ನ ಮನಸ್ಸಿನಲ್ಲಿರುವುದನ್ನು ನಾನು ಈಗ ನಿಮಗೆ ಪ್ರಸ್ತುತಪಡಿಸುತ್ತೇನೆ. ನಮ್ಮ ಭಾರತೀಯ ಗಣರಾಜ್ಯದ ಸಂವಿಧಾನವನ್ನು ನವೆಂಬರ್ 26, 1949 ಸಂವಿಧಾನ ಸಭೆಯು ಅಂಗೀಕರಿಸಿತು. ಇದು ಬ್ರಿಟಿಷ್ ಸಾಮ್ರಾಜ್ಯದ 1935 ಭಾರತ ಸರ್ಕಾರಿ ಕಾಯ್ದೆಯನ್ನು ಬದಲಾಯಿಸಿತು. ಅದರಲ್ಲಿ ಇದು ದೇಶದ ಆಡಳಿತ ರಚನೆ, ಜನರ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಮತ್ತು ಸರ್ಕಾರದ ಕಾರ್ಯಗಳನ್ನು ನಮ್ಮ ರಾಷ್ಟ್ರದ ಮೂಲ ನಿಯಮಗಳು, ತತ್ವಗಳು ಮತ್ತು ಅಧಿಕಾರಗಳನ್ನು ವಿವರಿಸುವ ಲಿಖಿತ ದಾಖಲೆಯ ಮೂಲಕ ವ್ಯಾಖ್ಯಾನಿಸುತ್ತದೆ ಮತ್ತು ವಿವರಿಸುತ್ತದೆ. ಸಂಪೂರ್ಣ ಸ್ವ-ಆಡಳಿತಕ್ಕಾಗಿ ಈ ನಿರ್ಣಯವನ್ನು ಜನವರಿ 26, 1950 ಘೋಷಿಸಲಾಯಿತು ಮತ್ತು ಆ ದಿನದಿಂದ ನಮ್ಮ ಭಾರತೀಯ ಗಣರಾಜ್ಯದ ಸಂವಿಧಾನವು ಆಡಳಿತಾತ್ಮಕ ಜಾರಿಗೆ ಬಂದಿತು ಎಂದು ಇದು ನಮಗೆ ನೆನಪಿಸುತ್ತದೆ. ನಮ್ಮ ನಾಗರಿಕರಾಗಿದ್ದ ಜನರು 1951 ನಮ್ಮ ಭಾರತ ಗಣರಾಜ್ಯದಲ್ಲಿ ಮೊದಲ ಚುನಾವಣೆಯ ಜನಾಭಿಪ್ರಾಯ ಸಂಗ್ರಹಣೆಯ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ. ಸರ್ಕಾರಿ ರಚನೆಗಳಲ್ಲಿ ಆರಂಭದಲ್ಲಿಯೇ ಎಲ್ಲವೂ ಕ್ರಮಬದ್ಧವಾಗಿರುತ್ತದೆ. ಆದಾಗ್ಯೂ, ನಮ್ಮ ಚುನಾಯಿತ ಪ್ರತಿನಿಧಿಗಳು ಆಡಳಿತ ಪಕ್ಷದ ಆಡಳಿತಗಾರರು ಅಪ್ರಾಮಾಣಿಕರಾದಾಗ, ಉತ್ತಮ ಆಡಳಿತ ಕುಸಿಯುತ್ತದೆ. ಇದರೊಂದಿಗೆ, ಸರ್ಕಾರಿ ವ್ಯವಸ್ಥೆಯೊಳಗಿನ ಇಲಾಖಾ ಮಟ್ಟದ ಅಧಿಕಾರಿಗಳ ದುಷ್ಕೃತ್ಯದಿಂದಾಗಿ ಆಡಳಿತಾತ್ಮಕ ವೈಫಲ್ಯಗಳು ಸಹ ಸಂಭವಿಸುತ್ತವೆ. ಪೊಲೀಸ್ ಅಧಿಕಾರಿಗಳು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದಾಗ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯು ಹದಗೆಡುತ್ತದೆ. ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ಸೆ ಎಂ ಸುಭಾಷ್ ಬಾಬು ಅವರೇ, ಪ್ರಜಾಪ್ರಭುತ್ವ ದೇಶದಲ್ಲಿ ಜನರ ನೋವುಗಳಿಗೆ ಇವೆಲ್ಲವೂ ಪ್ರಮುಖ ಕಾರಣಗಳಾಗಿವೆ. ಅನ್ಬು ಉದಯಂ ಕಚ್ಚಿ, ಇಂದು ನಾವು ರಾಜಕೀಯದಲ್ಲಿ ನಮ್ಮ ಸ್ವಂತ ಕಣ್ಣುಗಳಿಂದ ನೋಡುತ್ತಿರುವ ದೃಷ್ಟಿಕೋನ ಮತ್ತು ದೃಷ್ಟಿಕೋನದ ವಾಸ್ತವತೆಯನ್ನು ನಿಮಗೆ ತರುತ್ತದೆ ಎಂದು ನೀವು ಹೇಳುತ್ತೀರಿ. ಹೇಗಾದರೂ ಪ್ರಜಾಪ್ರಭುತ್ವ ದೇಶದಲ್ಲಿ ಸಾಮಾಜಿಕ ರಚನೆಯಿಂದ ಚುನಾವಣೆಯಲ್ಲಿ ಮತ ಚಲಾಯಿಸುವ ನಮ್ಮ ಸಾಮಾನ್ಯ ಸಹ ನಾಗರಿಕರ ಬಗ್ಗೆ ದೂರು ನೀಡಲು ಏನೂ ಇಲ್ಲ. ನಮ್ಮಂತೆ ಅಂತಹ ವಿಷಯಗಳಲ್ಲಿ ಆಡಳಿತಗಾರರು ಮತ್ತು ಪ್ರತಿನಿಧಿಗಳು ಏನೇ ಇರಲಿ, ಇದನ್ನು ಇಲಾಖಾ ಮಟ್ಟದಲ್ಲಿ ಅಧಿಕಾರಿಗಳು, ನಾಗರಿಕರು ಆಡಳಿತಾತ್ಮಕವಾಗಿ ಸರಿಪಡಿಸಬೇಕು. ಮತ್ತು
ನಾನು ಸರ್ಕಾರಿ ರಚನೆಯ ಆಡಳಿತದೊಳಗೆ ಇರಬಹುದಾದ ಅಧಿಕಾರಿಗಳನ್ನು ನಂಬಿ ರಾಜಕೀಯಕ್ಕೆ ಬಂದಿದ್ದೇನೆ. ಆದರೆ ಅದೇ ಸಮಯದಲ್ಲಿ ನನ್ನ ರಾಜಕೀಯವು ಸಾರ್ವಜನಿಕರಾಗಿರುವ ಸಾಮಾನ್ಯ ಜನರನ್ನು ನಂಬುವುದರ ಮೇಲೆ ಆಧಾರಿತವಾಗಿದೆ, ಮತ್ತು ಅದು ಈ ಅಧಿಕಾರಿಗಳನ್ನು ಸಹ ಒಳಗೊಂಡಿದೆ. ಸರ್ಕಾರದಲ್ಲಿ ಪ್ರತಿ ಹಂತದಲ್ಲೂ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಪರವಾಗಿ ಕೆಲಸ ಮಾಡುವ ಅಧಿಕಾರಿಗಳು ಸೇರಿದಂತೆ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ತಮ್ಮ ಆಡಳಿತಾತ್ಮಕ ಸ್ಥಾನಗಳ ಬಗ್ಗೆ ಬಹಳ ತಿಳಿದಿರುತ್ತಾರೆ. ಅವರು ಸರ್ಕಾರದಲ್ಲಿ ಇಲಾಖೆಗಳ ಹುದ್ದೆಗಳಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡುತ್ತಿದ್ದರು. ಅದೇ ಸಮಯದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಅವರು ಸಮಾಜದಲ್ಲಿ ನಾಗರಿಕರು ಮತ್ತು ಮತದಾರರಾಗಿಯೂ ಭಾಗವಹಿಸುತ್ತಿದ್ದಾರೆ ಮತ್ತು ಪ್ರತಿಯೊಬ್ಬರಿಗೂ ವೈಯಕ್ತಿಕ ರಾಜಕೀಯ ದೃಷ್ಟಿಕೋನವಿರುತ್ತದೆ. ಈ ಅಧಿಕಾರಿಗಳೆಲ್ಲರೂ ಸರ್ಕಾರಿ ಸೇವೆಗಳಲ್ಲಿದ್ದಾರೆ ಮತ್ತು ಪ್ರಜಾಪ್ರಭುತ್ವ ದೇಶದಲ್ಲಿ ಸಮಾಜದಲ್ಲಿ ಇರುವ 2 ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಅದಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತಾರೆ. ನಾನು ಪ್ರಜಾಪ್ರಭುತ್ವವಾದಿಯಾಗಿ ಈ ಅಧಿಕಾರಿಗಳ ಬಗ್ಗೆ ನನ್ನ ವ್ಯಾಪಕ ರಾಜಕೀಯ ದೃಷ್ಟಿಕೋನವನ್ನು ಈ ರೀತಿಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ರಚಿಸಲಾಗಿದೆ. ಆದರೆ ಈಗ ಇಲಾಖಾ ಮಟ್ಟದಿಂದ ನನ್ನವರೆಗೆ ಈ ಎಲ್ಲಾ ಅಧಿಕಾರಿಗಳು ಮಾಡುತ್ತಿರುವ ಅನುಚಿತ ಕೆಲಸಗಳನ್ನು ನಾನು ನೋಡಿದಾಗ, ಅಧಿಕಾರಿಗಳ ಬಗ್ಗೆ ನನಗಿರುವ ರಾಜಕೀಯ ದೃಷ್ಟಿಕೋನವನ್ನು ಈ ಅಧಿಕಾರಿಗಳೇ ಸೋಲಿಸುತ್ತಿದ್ದಾರೆ ಎಂದು ನಾನು ನನ್ನನ್ನು ಕೇಳಿಕೊಂಡೆ. ಇಂತಹ ಜನರಿಗೆ ನಾನು ರಾಜಕೀಯದಲ್ಲಿ ಏನು ಮಾಡಬೇಕು? ನಾನು ರಾಜಕೀಯವಾಗಿ ಏನು ಮಾಡಬಹುದು? ನಾನು ಅನ್ಬು ಉದಯಂ ಕಚ್ಚಿ ಸೆಂಬೋಟ್ ಸೇಯಿಂ ಸುಭಾಷ್ ಬಾಬು ನಾಯಕನಾಗಿ ಪಕ್ಷವನ್ನು ಏಕೆ ನಡೆಸಬೇಕು? ನಾನು ಈಗ ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆಗಳ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಅನ್ಬು ಉದಯಂ ಕಚ್ಚಿಯ ವಿಷಯದಲ್ಲಿ ಪಕ್ಷವನ್ನು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆಸಲು ಮತ್ತು ನನ್ನ ನಾಯಕತ್ವದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಲು ಮತ್ತು ಪಕ್ಷದ ನಾಯಕನಾಗಿ ಸರ್ಕಾರದಲ್ಲಿರುವ ಸಹ ಪಕ್ಷದಿಂದ ಸವಾಲುಗಳನ್ನು ಎದುರಿಸಲು ನನಗೆ ಅಗತ್ಯವಾದ ಕೌಶಲ್ಯ ಮತ್ತು ಧೈರ್ಯವಿದೆ. ಆದರೆ ಚುನಾವಣೆಯನ್ನು ನಡೆಸುತ್ತಿರುವ ಚುನಾವಣಾ ಆಯೋಗವಾದ ಅನ್ಬು ಉದಯಂ ಕಚ್ಚಿ ಸೆಂಬುಟ್ ಸೇಯಿಂ ಸುಭಾಷ್ ಬಾಬು, ನಾನು ಮತ್ತು ನೀವು ಇದನ್ನು ಸರಿಯಾದ ಪ್ರಜಾಪ್ರಭುತ್ವ ರೀತಿಯಲ್ಲಿ ಕಾರ್ಯಗತಗೊಳಿಸಲು ಅಗತ್ಯವಿರುವ ಸಾಧ್ಯತೆಗಳು ಈ ದೇಶದಲ್ಲಿ ಲಭ್ಯವಿದೆಯೇ ಎಂದು ತಿಳಿದಿದೆ. ಈ ಚುನಾವಣಾ ಕ್ಷೇತ್ರವನ್ನು ನೋಡಿದರೆ, ಇಲ್ಲಿನ ಚುನಾವಣಾ ಪ್ರಕ್ರಿಯೆಯನ್ನು ನೋಡಿದರೆ, ಇದು ಭಾರತದ ಚುನಾವಣಾ ಆಯೋಗ ನಡೆಸುವ ಚುನಾವಣೆಯಾಗಿದೆ. ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ 2 ರಾಜಕೀಯ ಪಕ್ಷಗಳು ನೋಂದಾಯಿಸಲ್ಪಟ್ಟಿವೆ ಮತ್ತು ಭಾರತೀಯ ಚುನಾವಣಾ ಆಯೋಗದಿಂದ ಗುರುತಿಸಲ್ಪಟ್ಟಿವೆ. ಅವು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಂಸತ್ತಿನಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳಾಗಿವೆ. ಮತ್ತು ಇನ್ನೊಂದು ರಾಜ್ಯ ಮಟ್ಟದಲ್ಲಿ 2 ರಾಜಕೀಯ ಪಕ್ಷಗಳು ನೋಂದಾಯಿಸಲ್ಪಟ್ಟಿವೆ ಮತ್ತು ಭಾರತೀಯ ಚುನಾವಣಾ ಆಯೋಗದಿಂದ ಗುರುತಿಸಲ್ಪಟ್ಟಿವೆ. ಅವು ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳಾಗಿವೆ. ಮತ್ತು ಆ 2 ಪಕ್ಷಗಳ ನಡುವೆ ನೇರವಾಗಿ ಅಥವಾ ಪರೋಕ್ಷವಾಗಿ ತಮ್ಮ ರಾಜಕೀಯ ಮೈತ್ರಿ ಅಥವಾ ಚುನಾವಣಾ ಮೈತ್ರಿಯನ್ನು ಹೊಂದಿರುವ ಪಕ್ಷಗಳು, ಭಾರತದ ಚುನಾವಣಾ ಆಯೋಗ ನಡೆಸುವ ಚುನಾವಣೆಯಲ್ಲಿ ಅವರು ಬಹುಮತದಲ್ಲಿ ಗೆದ್ದರು ಅಥವಾ ಅಲ್ಪಸಂಖ್ಯಾತರಾಗಿ ಸೋತರು, ಈ 2 ಪಕ್ಷಗಳ ನಡುವೆ 2 ವಿಭಿನ್ನ ಸಂಖ್ಯೆಯ ಸ್ಥಾನಗಳಿವೆ, ಒಟ್ಟು 2 ವಿಭಿನ್ನ ಸಂಖ್ಯೆಯ ಸಂಕಲನ. ಚುನಾವಣಾ ಫಲಿತಾಂಶದಲ್ಲಿ 2 ಪಕ್ಷಗಳ ಆಧಾರದ ಮೇಲೆ ಸರ್ಕಾರದಲ್ಲಿ ಜನರ ಪ್ರತಿನಿಧಿಗಳ ಸ್ಥಾನದಲ್ಲಿ ಸ್ಥಾನ ಪಡೆಯುವುದು ಖಚಿತ. ಇತರ ಪಕ್ಷಗಳು, ಸ್ವತಂತ್ರರು, ಅವರ ಅದೃಷ್ಟದ ಆಧಾರದ ಮೇಲೆ ಮತ್ತು ಇತರರು ಅದೃಷ್ಟ ಅಥವಾ ಅವರ ಪಿತೂರಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೇಂದ್ರ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಯಲ್ಲಿ 2 ಸರ್ಕಾರಗಳಲ್ಲಿ 2 ಪಕ್ಷಗಳು,
ಈ ಎರಡು ಪಕ್ಷಗಳಿಗೆ ಇದು ಪ್ರತಿ ಚುನಾವಣೆಯಲ್ಲೂ ನಡೆಯುತ್ತಿದೆ. ನಮ್ಮ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಎರಡು ಪಕ್ಷಗಳ ನಡುವೆ ಆಡಳಿತ ಬದಲಾವಣೆಗಾಗಿ ಚುನಾವಣೆಗಳಂತೆ ಈ ಪಕ್ಷಗಳು ಭಾರತದಲ್ಲಿ ಸರ್ಕಾರದಲ್ಲಿ ದೇಶ ಮತ್ತು ರಾಜ್ಯ ಮಟ್ಟದಲ್ಲಿ ಸ್ಥಾನ ಪಡೆದಿವೆ. ಅವರಲ್ಲದೆ ಇಲ್ಲಿ ನಾಗರಿಕರಾಗಿರುವ ಜನಸಾಮಾನ್ಯರ ಹಕ್ಕುಗಳಿಗೆ ಸ್ಥಾನ ಎಲ್ಲಿದೆ? ಹಾಗಾದರೆ ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ಸೆ ಎಂ. ಸುಭಾಷ್ ಬಾಬು, ನಾನು, ಪ್ರಜಾಪ್ರಭುತ್ವ, ರಾಜಕೀಯ ಹಕ್ಕುಗಳು, ಚುನಾವಣೆ, ಸಂವಿಧಾನ, ನಾಗರಿಕರು, ಮತದಾರರು ಇತ್ಯಾದಿಗಳ ಬಗ್ಗೆ ಇಲ್ಲಿ ಏನು ಹೇಳಬೇಕು? ಆಡಳಿತ ಪಕ್ಷಗಳಿಂದಾಗಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಆಚರಣೆಯಲ್ಲಿಲ್ಲ. ಭಾರತದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಏನೂ ಇಲ್ಲ. ಇವೆಲ್ಲವೂ ರಾಷ್ಟ್ರ, ಸರ್ಕಾರ ಮತ್ತು ನಾಗರಿಕರ ನಡುವಿನ ಸರ್ಕಾರಿ ರಚನೆಯ ಸಂಬಂಧದ ಬಗ್ಗೆ ಸಂವಿಧಾನದ ಲಿಖಿತ ರೂಪಗಳಾಗಿವೆ ಮತ್ತು ಅವರ ಹಕ್ಕು, ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಭಾರತದ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಮಾತ್ರ ಒದಗಿಸಲಾಗುತ್ತದೆ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ನಡೆಸುವ ಆಡಳಿತ ಪಕ್ಷಗಳಿಂದ ಜಾರಿಗೊಳಿಸಲಾಗುವುದಿಲ್ಲ. ಇದು ಭಾರತದ ಗಣರಾಜ್ಯದಲ್ಲಿ ಅನ್ಬು ಉದಯಂ ಕಚ್ಚಿ ರಾಜಕೀಯವನ್ನು ಪ್ರಭಾವಿಸುವ ಹಂತವಾಗಿದೆ. ಅಂಬು ಉದಯಂ ನಾಗರಿಕರ ಸ್ವಂತ ರಾಜಕೀಯ.